Good morning dear students. In previous class we have studied up to the reversible and irreversible process alva. Reversible ಮತ್ತೆ irreversible process ಅಂತ ಹೇಳಿದ್ರೆ ಏನಂತ ಹೇಳಿ ನೋಡಿದ್ವಿ with examples ನ ನೋಡಿದ್ವಿ. Next internal energy. Internal energy means it is a sum of the molecular kinetic and potential energies in the frame of reference ಅಂತ ಹೇಳ್ತೀವಿ ನಾವು. That is ಯಾವುದೇ ಒಂದು ಆಬ್ಜೆಕ್ಟ್ ಇದೆ ಅಂತ ಹೇಳಿದಾಗ ಇಟ್ ಪೊಸೆಸ್ ಟೂ ಟೈಪ್ಸ್ ಆಫ್ ಎನರ್ಜೀಸ್. ಸೊ ದಟ್ ಈಸ್ ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ. ಸಮ್ ಆಫ್ ದೋಸ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜೀಸ್ ಡಿಫೈನ್ಡ್ ಆಸ್ ಟೋಟಲ್ ಇಂಟರ್ನಲ್ ಎನರ್ಜಿ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಯು ಅಂತ ಬರಿತೀವಿ, ಅಥವಾ ಯು ಈಸ್ ಈಕ್ವಲ್ ಟು ಯು ಕೆ ಪ್ಲಸ್ ಯು ಪಿ ಅಂತ ಹೇಳಿ ಬರಿತೀವಿ. ಓಕೆ, here kinetic, in this case the kinetic energy is due to the molecular motion, how the molecules are moved. ಮಾಲಿಕ್ಯೂಲ್ಸ್ ಹೇಗೆ ಮೂವ್ ಆಗುತ್ತೆ ಅನ್ನೋದ್ರ ಮೇಲೆ ಏನು ಮಾಡ್ತಾರೆ, ಕೈನೆಟಿಕ್ ಎನರ್ಜಿನ ಹೇಳ್ತಾರೆ. ಆ್ಯಂಡ್ ಹಿಯರ್ ಮಾಲಿಕ್ಯುಲರ್ ಕಾನ್ಫಿಗರೇಷನ್ ಮೇಲೆ ಹೇಳೋ ಅಂಥ ಒಂದು ಎನರ್ಜಿನ ನಾವೇನು ಹೇಳ್ತೀವಿ, ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಆ್ಯಂಡ್ ಸಮ್ ಆಫ್ ದೀಸ್ ಟು ಎನರ್ಜೀಸ್ ಈಸ್ ಡಿಫೈನ್ಡ್ ಆಸ್ ಇಂಟರ್ನಲ್ ಎನರ್ಜಿ ಅಂತ ಹೇಳ್ತೀವಿ. ದಟ್ ಈಸ್ ಯು ಕೆ ಪ್ಲಸ್ ಯು ಪಿ, ದಟ್ ಈಸ್ ಈಕ್ವಲ್ ಟು ಯು ಕ್ಯಾಪಿಟಲ್ ಯು. ಕ್ಯಾಪಿಟಲ್ ಯು ಅಂತ ಹೇಳಿದ್ರೇನು ಟೋಟಲ್ ಇಂಟರ್ನಲ್ ಎನರ್ಜಿ ಅಥವಾ ಇಂಟರ್ನಲ್ ಎನರ್ಜಿ ಅಂತ ಹೇಳ್ತೀವಿ. ನೆಕ್ಸ್ಟ್, internal energy of an ideal gas or real gas. In ideal gas there is no molecular force of attraction, so the gas does not possess intermolecular potential energy UP that is equal to 0. Its internal energy is due to the different random motions. ಸೊ ಗ್ಯಾಸ್ ಮಾಲಿಕ್ಯೂಲ್ಸಲ್ಲಿ ಡಿಫ್ರೆಂಟ್ ರ್ಯಾಂಡಮ್ ಮೋಷನ್ಸಿಂದ ಏನು ನಮಗೆ ಕೈನೆಟಿಕ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ದಟ್ ಈಸ್ ಇಟ್ಸ್ ಇಂಟರ್ನಲ್ ಎನರ್ಜಿ ಇಸ್ ಡ್ಯೂ ಟು ದ ಡಿಫ್ರೆಂಟ್ ರ್ಯಾಂಡಮ್ ಮೋಷನ್ಸ್. ಯಾಕಂದರೆ ಗ್ಯಾಸಲ್ಲಿ ಹೆಂಗೆ ಹೋಗುತ್ತೆ ನಮಗೆ ಮಾಲಿಕ್ಯೂಲ್ಸು, ದೇ ಆರ್ ಫ್ರೀಲಿ ಬೌಂಡ್ ಅಂದಾಗ ಹೇಗೆ ಬೇಕಾದರೂ ಹೋಗ್ಬೋದು ನಮಗೆ, ಆಯಿತಾ. ಅದಕ್ಕೆ ರಿಸ್ಟ್ರಿಕ್ಟೆಡ್ ಒಂದು ಡೈರೆಕ್ಷನ್ ಇಲ್ಲ, ಪರ್ಟಿಕ್ಯುಲರ್ ಡೈರೆಕ್ಷನ್ ಇಲ್ಲ, ಅದಕ್ಕೆ ಹೇಗೆ ಬೇಕಾದರೂ ರ್ಯಾಂಡಮ್ ಮೋಷನ್ ಇರೋದ್ರಿಂದ ಎನರ್ಜಿ ಕೂಡ ಏನಾಗ್ತಾ ಹೋಗುತ್ತೆ ನಮಗೆ ಇಂಟರ್ನಲ್ ಎನರ್ಜಿ ದಟ್ ಡಿಪೆಂಡ್ಸ್ ಅಪಾನ್ ದ ರ್ಯಾಂಡಮ್ ಮೋಷನ್, ದಟ್ ಈಸ್ ರೊಟೇಷನಲ್, ಟ್ರಾನ್ಸ್ಲೇಷನ್ ಆರ್ ವೈಬ್ರೇಷನಲ್ ಮೋಷನ್. Next, thus the internal energy of an ideal gas is wholly kinetic in nature and depends only on its temperature. Okay, ದಟ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದು ಇಂಟರ್ನಲ್ ಎನರ್ಜಿ ಕಂಪ್ಲೀಟಾಗಿ ಯಾವುದು ಮೇಲೆ ಡಿಪೆಂಡ್ ಆಗಿರುತ್ತೆ, ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್, ಇನ್ ರಿಯಲ್ ಗ್ಯಾಸ್ the molecules exert mutual force of attraction on one another, hence they possess intermolecular potential energy and also take random motion. ರಿಯಲ್ ಗ್ಯಾಸಸ್ಸಲ್ಲಿ ಮಾಲಿಕ್ಯೂಲ್ಸಲ್ಲಿ ಏನಿರುತ್ತೆ, ದೇ ಎಕ್ಸರ್ಟ್ ಮ್ಯೂಚುವಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಒಂದು ಮಾಲಿಕ್ಯೂಲ್ನ ಇನ್ನೊಂದು ಮಾಲಿಕ್ಯೂಲ್ಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತಲ್ಲಿ ಅದನ್ನು ಎಕ್ಸರ್ಟ್ ಮಾಡ್ಕೊಳುತ್ತೆ. ಹೆನ್ಸ್ ದೇ ಪೊಸೆಸ್ ಇಂಟರ್ ಮಾಲಿಕ್ಯುಲರ್ ಪೊಟೆನ್ಷಿಯಲ್ ಎನರ್ಜಿ. ಅಲ್ಲಿ ಏನು ಮಾಡುತ್ತೆ, ಇಂಟರ್ ಮಾಲಿಕ್ಯುಲರ್ ಪೊಟೆನ್ಷಿಯಲ್ ಎನರ್ಜಿನ ಏನು ಮಾಡುತ್ತೆ, ನಮಗೆ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಟೇಕ್ ರ್ಯಾಂಡಮ್ ಮೋಷನ್. ಅವಾಗ ಏನಾಯಿತು, ರ್ಯಾಂಡಮ್ ಮೋಷನ್ ಆಯಿತು, ಇಲ್ಲಿರೋಂಥ ಮಾಲಿಕ್ಯೂಲ್ ಇಲ್ಲಿ ಹೋಯಿತು. ಸೊ ಈ ಥರ ಏನಾಗ್ತಾ ಹೋಗುತ್ತೆ, ರ್ಯಾಂಡಮ್ ಮೋಷನ್ ಮಾಲಿಕ್ಯೂಲ್ಸು ಮೂವ್ ಆಗ್ತಾ ಹೋಗುತ್ತೆ. ದಸ್ ದ ಇಂಟರ್ಮಾಲಿಕ್ಯುಲರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ರಿಯಲ್ ಗ್ಯಾಸ್ ಇಸ್ ಎ ಫಂಕ್ಷನ್ ಆಫ್ ಇಟ್ಸ್ ವಾಲ್ಯೂಮ್ ಆ್ಯಂಡ್ ಟೆಂಪ್ರೇಚರ್. ಇದರಲ್ಲಿ ಹೇಳಬೇಕಾದ್ರೆ ಕಂಪ್ಲೀಟಾಗಿ ಇಂಟರ್ನಲ್ ಎನರ್ಜಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ವಾಲ್ಯೂಮ್ ಮತ್ತು ಟೆಂಪರೇಚರ್. ಯಾವುದರಲ್ಲಿ, ರಿಯಲ್ ಗ್ಯಾಸಲ್ಲಿ. ಐಡಿಯಲ್ ಗ್ಯಾಸಲ್ಲಿ ಮೇನ್ಲಿ ಡಿಪೆಂಡ್ಸ್ ಅಪಾನ್ ದ ಟೆಂಪರೇಚರ್. ನೆಕ್ಸ್ಟ್, ಹೀಟ್ ಆ್ಯಂಡ್ ವರ್ಕ್. ಸೊ ಫಸ್ಟ್ ಚಾಪ್ಟರು ನಾನು ಮಾಡಬೇಕಾದ್ರೆ ಹೇಳಿದೆ ನಿಮಗೆ, ಹೀಟ್ ಅಂತ ಹೇಳಿದೆ ಇಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ ಅಲ್ವಾ. ಹೀಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ ಡ್ಯೂ ಟು ದ ಟೆಂಪರೇಚರ್ ಡಿಫ್ರೆನ್ಸ್ ಅಂತ ಹೇಳಿದ್ವಿ ನಾವು. ಅದನ್ನೇ ಒಂದ್ಸಲಲ್ಲಿ ರೀಕಾಲ್ ಮಾಡ್ಕೊಳ್ಳೋಣ. ಹೀಟ್ ಅಂತ ಹೇಳಿದ್ರೆ ಹೀಟ್ ಇಸ್ ಎನರ್ಜಿ ಟ್ರಾನ್ಸ್ಫರ್ ಡ್ಯೂ ಟು ಟೆಂಪರೇಚರ್ ಡಿಫ್ರೆನ್ಸ್ ಬಿಟ್ವೀನ್ ದ ಸಿಸ್ಟಮ್ ಅಂದರೆ ಸರೌಂಡಿಂಗ್ ಅಷ್ಟೇ. ಓಕೆ, ವರ್ಕ್ ಈಸ್ ಎನರ್ಜಿ ಟ್ರಾನ್ಸ್ಫರ್ ನಾಟ್ ಡ್ಯೂ ಟು ಟೆಂಪರೇಚರ್ ಡಿಫ್ರೆನ್ಸ್ ಬಿಟ್ವೀನ್ ದ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್. ಓಕೆ, ನೆಕ್ಸ್ಟ್ ಇಂಡಿಕೇಟರ್ ಡಯಾಗ್ರಾಮ್ ಇದೆ ನೋಡಿ ಇಲ್ಲಿ. A graph of pressure versus volume of a gas is called as PV diagram. ಪ್ರೆಷರು ವಾಲ್ಯೂಮ್ ಡಯಾಗ್ರಾಮ್ ಹಾಕಿದರೆ ನಮಗೆ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸಲ್ಲಿ ಹಾಕಿದರೆ ಇದನ್ನ ಏನು ಹೇಳ್ತೀವಿ ನಾವು, ಪಿ ವಿ ಡಯಾಗ್ರಾಮ್ ಅಂತ ಹೇಳ್ತೀವಿ. ಓಕೆ, ಅದು ಈ ಒಂದು ಕರ್ವ್ನ ಏನು ಹೇಳ್ತೀವಿ, ಹಿಂಗೆ ಯಾವುದೋ ಒಂದು ಹಿಂಗೆ ಡಯಾಗ್ರಾಮ್ ಹಿಂಗೆ ಹಾಕಿದಾಗ ನಾವು ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ತೊಗೊಂಡಾಗ ಪ್ರೆಷರು ಮತ್ತು ವಾಲ್ಯೂಮ್ ವೇರಿಯೇಷನ್ ಆಗಿದ್ದನ್ನು ನಾವು ತೊಗೊಂಡು ಇಲ್ಲಿ ಹಾಕಿದ್ವಿ ಅಂತ ಹೇಳಿದಾಗ ಇಲ್ಲಿ ಹಿಂಗೆ ಕರ್ವ್ ಬಂತು ಅಂತ ಹೇಳಿದ್ರೆ, ಅಥವಾ ಹೀಗೆ ಹೆಂಗೋ ಕರ್ವ್ ಬಂತು ಅಂತ ಹೇಳಿದ್ರೆ ಅದನ್ನೇನು ಹೇಳ್ತೀವಿ ನಾವು, ಪಿ ವಿ ಕರ್ವ್ ಅಂತ ಹೇಳ್ತೀವಿ. Okay, the area under the PV curve gives the work done. ಈ ಏರಿಯಾ ಏನಿದೆ ಅದು ಎಷ್ಟು ಅಮೌಂಟ್ ಆಫ್ ವರ್ಕ್ ಡನ್ ಆಗಿದೆ ಅನ್ನೋದನ್ನು ನಮಗೆ ಏನು ಹೇಳುತ್ತೆ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಓಕೆ, ಇನ್ ಅ ಸೈಕ್ಲಿಕ್ ಪ್ರಾಸೆಸ್ ದ ಏರಿಯಾ ಆಫ್ ದ ಲೂಪ್ ಗಿವ್ಸ್ ದ ವರ್ಕ್ ಡನ್, ದಟ್ ಈಸ್ ಇನ್ ಕಾರ್ನಾಟ್ ಸೈಕಲ್ಸ್. ನೆಕ್ಸ್ಟ್ ಈ ಚಾಪ್ಟರ್ ಎಂಡಲ್ಲಿ ನೋಡ್ತೀರಾ ಕಾರ್ನಾಟ್ ಸೈಕಲ್ ಅಂತ ಹೇಳಿದ್ರೆ ಇನ್ ಎ ಸೈಕ್ಲಿಕ್ ಪ್ರೊಸೆಸ್. ಹೀಗೆ ನಾವು ತೊಗೊಂಡಾಗ
ಇದನ್ನು ಸೈಕ್ಲಿಕ್ ಪ್ರೊಸೆಸ್ ಅಂತೀವಿ. ಇಲ್ಲಿ ಫಸ್ಟ್ ಪಾಯಿಂಟು, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟು, ಥರ್ಡು, ಫೋರ್ತು, ನೆಕ್ಸ್ಟ್ ಮತ್ತೆ ಫಸ್ಟ್ ಪಾಯಿಂಟು. ಸೊ ಸೈಕ್ಲಿಕ್ ಪ್ರೊಸೆಸ್ ಅಂದಾಗ ಇನಿಷಿಯಲ್ ಸ್ಟೇಜ್ ಏನಾಗಿರಬೇಕು, ದಟ್ ಈಸ್ ಈಕ್ವಲ್ ಟು ದ ಫೈನಲ್ ಸ್ಟೇಜ್ ಆಗಿರಬೇಕು. ಓಕೆ, ಅದನ್ನು ಕಾರ್ನಾಟ್ ಸೈಕಲ್ಸಲ್ಲಿ ನಾವು ಈಗ ನೋಡ್ಕೊಳ್ತಾ ಹೋಗ್ತೀವಿ. ಜಸ್ಟ್ ಇವಾಗ ಏನು ನಮಗೆ ಪಿ ವಿ ಡಯಾಗ್ರಾಮ್ ಅಂತ ಹೇಳಿದ್ರೇನೋ ಎಕ್ಸ್ ಆ್ಯಕ್ಸಿಸು ವೈ ಆ್ಯಕ್ಸಿಸಲ್ಲಿ ನಾವು ಪ್ರೆಷರು ಮತ್ತು ವಾಲ್ಯೂಮ್ನ ಹಾಕ್ಕೊಂಡಾಗ ಬರೋ ಅಂಥ ಒಂದು ಡಯಾಗ್ರಾಮ್ನ ನಾವೇನು ಹೇಳ್ತೀವಿ, ಪಿ ವಿ ಡಯಾಗ್ರಾಮ್ ಅಂತ ಹೇಳ್ತೀವಿ. ಅಲ್ಲಿ ಬರೋಂಥ ಕರ್ವ್ನ ನಾವೇನು ಹೇಳ್ತೀವಿ, ಪಿ ವಿ ಕರ್ವ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಥರ್ಮಲ್ ಇಕ್ವಿಲಿಬ್ರಿಯಮ್. ಸಿ ಥರ್ಮಲ್ ಇಕ್ವಿಲಿಬ್ರಿಯಮ್ ಮೀನ್ಸ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾವುದು ನಮಗೆ ಟರ್ಮ್ಸ್ ಆಫ್ ಥರ್ಮೋಡೈನಮಿಕ್ಸ್ ಹೇಳ್ಬೇಕಾದ್ರೆ ಥರ್ಮಲ್ ಇಕ್ವಿಲಿಬ್ರಿಯಮ್ ಅಂತ ಹೇಳ್ಕೊಂಡಿದ್ವಿ ಅಲ್ವಾ. ಥರ್ಮಲ್ ಇಕ್ವಿಲಿಬ್ರಿಯಮ್ ಅಂತ ಹೇಳಿದರೆ ಒಂದು ಸಿಸ್ಟಮಿನ ಎಲ್ಲ ಪಾರ್ಟ್ಸು ಮತ್ತು ಹೊರಗಡೆ ಸರೌಂಡಿಂಗಿನ ಟೆಂಪರೇಚರ್ ಏನಾಗಿರಬೇಕು, ಇಟ್ ಶುಡ್ ಬಿ ಸೇಮ್. ಅವಾಗ ನಾವೇನು ಹೇಳ್ತೀವಿ, ಸಿಸ್ಟಮ್ ಮತ್ತು ಸರೌಂಡಿಂಗ್ ಏನಾಗಿರುತ್ತೆ, ದೋಸ್ ಆರ್ ಸೆಟ್ ಟು ಬಿ ಇನ್ ಥರ್ಮಲ್ ಇಕ್ವಿಲಿಬ್ರಿಯಮ್ ಅಂತ ಹೇಳಿದ್ವಿ ಅಲ್ವಾ. ಅದೇ ಥರನೇ ಇಲ್ಲಿ ಥರ್ಮಲ್ ಇಕ್ವಿಲಿಬ್ರಿಯಮ್ ಅಂದರೆ ಕನ್ಸಿಡರ್ ಟೂ ಸಿಸ್ಟಮ್ಸ್ ಎ ಆ್ಯಂಡ್ ಬಿ ವಿಚ್ ಆರ್ ಐಸೋಲೇಟೆಡ್ ಫ್ರಮ್ ಒನ್ ಅನದರ್ ಆ್ಯಂಡ್ ಫ್ರಮ್ ದೇರ್ ಎನ್ವಿರಾನ್ಮೆಂಟ್. ಸೊ ಎ ಮತ್ತು ಬಿ ಅನ್ನೋದು ಎರಡು ಸಿಸ್ಟಮ್ ಇದೆ. ಓಕೆ, ಸೊ ಬೇರೆ ಬೇರೆ ಸಿಸ್ಟಮ್ ಅದು, ಎಲ್ಲೂ ನಮಗೆ ಅದು ಟೆಂಪ್ರೇಚರ್ ಸೇಮ್ ಇಲ್ಲ, ಏನೂ ಸೇಮ್ ಇದಿಲ್ಲ. Okay, an isolated system is one which neither matter nor energy can enter or leave the system. ಅಂದರೆ ಮ್ಯಾಟರು ಒಂದು ಸಿಸ್ಟಮ್ ಇದೆ ಅಂತ ಹೇಳಿದಾಗ ಸಿಸ್ಟಮಲ್ಲಿ ಹೀಟು ಎಂಟ್ರ್ ಆಗೋಕ್ಕಲ್ಲ, ಹೊರಗಡೆಯಿಂದ ಹೀಟು ಹೊರಗಡೆ ಹೋಗೋಕ್ಕಾಗಲ್ಲ. ಇಲ್ಲೂ ಅಷ್ಟೇ ಅಂಥ ಒಂದು ಸಿಸ್ಟಮ್ನ ನಾವೇನು ಹೇಳ್ತೀವಿ, ಐಸೋಲೇಟೆಡ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಸೊ ಐಸೋಲೇಟೆಡ್ ಸಿಸ್ಟಮ್ನ ಎರಡು ತೊಗೊಂಡಿದ್ದೀವಿ ಇಲ್ಲಿ. ಆ್ಯನ್ ಐಸೋಲೇಟೆಡ್ ಸಿಸ್ಟಮ್ ಈಸ್ ಒನ್ ಇನ್ ವಿಚ್ ನೀದರ್ ಮ್ಯಾಟರ್ ನಾರ್ ಎನರ್ಜಿ ಕ್ಯಾನ್ ಎಂಟರ್ ಆರ್ ಲೀವ್ ದ ಸಿಸ್ಟಮ್. ಓಕೆ, ಅಂದರೆ ಮ್ಯಾಟರ್ ಎನರ್ಜಿ ದೇ ಆರ್ ಕಾನ್ಸ್ಟೆಂಟ್ ಅಂತ ಅರ್ಥ. ಓಕೆ, ದ ಸಿಸ್ಟಮ್ ಮಸ್ಟ್ ಬಿ ಸರೌಂಡೆಡ್ ಬೈ ಪರ್ಫೆಕ್ಟ್ಲಿ ನಾನ್ ಕಂಡಕ್ಟಿಂಗ್ ವಾಲ್ಸ್. ಆ ಸಿಸ್ಟಮ್ನ ಏನು ಮಾಡಿರ್ತಾರೆ, ನಾನ್ ಕಂಡಕ್ಟಿಂಗ್ ವಾಲ್ಸ್ ಅಂತ ಹೇಳಿದಾಗ ಕಂಡಕ್ಟಿಂಗ್ ಅಂತ ಹೇಳ್ತೀವಿ, ನಾನ್ ಕಂಡಕ್ಟಿವ್ ಅಂತ ಹೇಳ್ತೀವಲ್ವ, ಕಂಡಕ್ಟಿಂಗ್ ವಾಲ್ಸ್ ಆಗಿರ್ಬೇಕು, ಇದನ್ನು ಅದರಿಂದ ಕವರ್ ಮಾಡಿರ್ತಾರೆ. ಸಚ್ ವಾಲ್ಸ್ ಆರ್ ಕಾಲ್ಡ್ ಆ್ಯಸ್ ಅಡಿಯಾಬ್ಯಾಟಿಕ್ ವಾಲ್ಸ್ ಅಂತ ಹೇಳ್ತೀವಿ. ಸೊ ಅಡಿಯಾಬ್ಯಾಟಿಕ್ ಪ್ರೊಸೆಸ್ ಓದಿದ್ವಿ ನಾವು, ಅಡಿಯಾಬ್ಯಾಟಿಕ್ ವಾಲ್ಸ್ ಅಂತ ಹೇಳ್ತೀವಿ. ಆ ಅಡಿಯಾಬ್ಯಾಟಿಕ್ ವಾಲ್ಸ್ನ ಏನು ಮಾಡಿದ್ದಾರೆ, ಆ ಎರಡು ಸಿಸ್ಟಮ್ನ ಐಸೋಲೇಟೆಡ್ ಸಿಸ್ಟಮ್ನ ಏನು ಮಾಡಿದ್ದಾರೆ, ಡಿಫರ್ ಮಾಡಿ. ಓಕೆ, ನೆಕ್ಸ್ಟ್ ಚೇಂಜಸ್ ಇನ್ ದ ಪ್ರಾಪರ್ಟೀಸ್ ಆಫ್ ಒನ್ ಸಿಸ್ಟಮ್ ಹ್ಯಾವ್ ನೋ ಎಫೆಕ್ಟ್ ಆನ್ ದ ಪ್ರಾಪರ್ಟೀಸ್ ಆಫ್ ದ ಅದರ್ ಸಿಸ್ಟಮ್ ಅಲ್ವಾ. ಒಂದು ಸಿಸ್ಟಮಲ್ಲಿ ಚೇಂಜ್ ಆದರೆ ಇನ್ನೊಂದು ಸಿಸ್ಟಮಲ್ಲಿ ಏನೂ ಚೇಂಜಸ್ ಆಗಲ್ಲ, ಯಾಕಂದರೆ ದೇ ಆರ್ ಐಸೋಲೇಟೆಡ್ ಸಿಸ್ಟಮ್ಸ್. The two systems A and B can be separated by diathermic wall or perfectly conducting as shown in a diagram ಅಥವಾ as shown in a figure. ಡಯಾಗ್ರಾಮ್ ನೋಡಿ, ಇಲ್ಲಿ ನಾನ್ ಕಂಡಕ್ಟಿಂಗ್ ವಾಲ್ಸ್ ಅಂದರೆ ಅಡಿಯಾಬ್ಯಾಟಿಕ್ ವಾಲ್ಸ್, ಇಲ್ಲಿ ಕಂಡಕ್ಟಿಂಗ್ ವಾಲ್ಸ್ ಕೊಟ್ಟಿದ್ದಾರೆ. ಸೊ ದಟ್ ಹೀಟು ಎಂಟರ್ ಆಗ್ಬೋದು, ಮ್ಯಾಟ್ರು ಎಂಟರ್ ಆಗ್ಬೋದು, ಯಾವುದರಿಂದ ಎ ಇಂದ ಬಿ ಹೋಗ್ಬೋದು, ಬಿ ಇಂದ ಎಗೆ ಹೋಗ್ಬೋದು. ಸೊ ದೀಸ್ ವಾಲ್ಸ್ ಆರ್ ಕಾಲ್ಡ್ ಆಸ್ ಡಯಾಥರ್ಮಿಕ್ ವಾಲ್ ಅಂತ ಹೇಳ್ತೀವಿ ನಾವು. ಏನೇನು ಡಯಾಥರ್ಮಿಕ್ ವಾಲ್, ಇವನ್ನೇನು ಹೇಳ್ತೀವಿ ನಾವು, ಅಡಿಯಾಬ್ಯಾಟಿಕ್ ವಾಲ್ಸ್ ಅಂತ ಹೇಳ್ತೀವಿ. ಓಕೆ, once two systems are placed in contact through a diathermic wall, the passage of heat energy through the wall, if it occurs, causes the properties of the system to change. The changes are relatively fast at the beginning but become slow as time progresses. ಇಲ್ಲೇನಾಯಿತು, ಹೀಟು ಟ್ರಾನ್ಸ್ಫರ್ ಆಯಿತು, ಎನರ್ಜಿ ಕೂಡ ಏನಾಯ್ತು ಅಲ್ಲಿ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಇದನ್ನು ಡಯಾಥರ್ಮಿಕ್ ವಾಲ್ ಅಂತೀವಿ, ಇದನ್ನು ಅಡಿಯಾಬ್ಯಾಟಿಕ್ ವಾಲ್ಸ್ ಅಂತ ಹೇಳ್ತೀವಿ. After some time, all the measure properties of each system approach constant values. When these occurs, the two systems are in thermal equilibrium with each other. ಸ್ವಲ್ಪ ಹೊತ್ತಾದಮೇಲೆ ಅಲ್ಲಿ ಏನಾಯಿತು, ಟ್ರಾನ್ಸ್ಫರ್ ಆಗ್ತಾ ಬರ್ತಿದ್ದಂಗೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ನ ಅಚೀವ್ ಮಾಡ್ತಾ ಹೋಗುತ್ತೆ. ಪ್ರೆಷರ್ ಇರ್ಬೋದು, ವಾಲ್ಯೂಮ್ ಇರ್ಬೋದು, ಟೆಂಪ್ರೇಚರ್ ಇರ್ಬೋದು, ಕಾನ್ಸ್ಟೆಂಟ್ ವ್ಯಾಲ್ಯೂ, ಇನ್ನೇನು ಚೇಂಜ್ ಆಗ್ತಾ ಹೋಗಲ್ಲ. ಆ ಒಂದು ಸ್ಟೇಟನ್ನು ನಾವೇನು ಹೇಳ್ತೀವಿ, ಥರ್ಮಲ್ ಇಕ್ವಿಲಿಬ್ರಿಯಮ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಅದು ಎರಡೂ ಕೂಡ ಸಿಸ್ಟಮ್ ಏನಾಗಿದೆ, ಥರ್ಮಲ್ ಇಕ್ವಿಲಿಬ್ರಿಯಮಲ್ಲಿದೆ ಅಂತ ಹೇಳ್ತಾ ಹೋಗ್ತೀವಿ. Thus, a test of whether or not two systems are in thermal equilibrium is to place them in a thermal contact. If their properties do not change, they are in thermal equilibrium. ಸೊ ಈ ಥರ ಒಂದು ಟೆಸ್ಟ್ ಮಾಡ್ಕೋಬೋದು ನಾವು, ಹೇಗೆ ಥರ್ಮಲ್ ಇಕ್ವಿಲಿಬ್ರಿಯಮ್ ಇದೆಯೋ ಇಲ್ಲೋ ಅಂತ ಟೆಸ್ಟ್ ಮಾಡಲಿಕ್ಕೆ. ಆ ಎರಡೂ ಥರ್ಮಲ್ ಕಾಂಟ್ಯಾಕ್ಟಲ್ಲಿದ್ದಾಗ ಪ್ರಾಪರ್ಟೀಸ್ ಏನೂ ಚೇಂಜ್ ಆಗಿಲ್ಲ ಅಂತ ಹೇಳಿದಾಗ ಅದರದ್ದೇನು ಥರ್ಮಲ್ ಇಕ್ವಿಲಿಬ್ರಿಯಮಲ್ಲಿದೆ ಅಂತ ಅರ್ಥ. ಇಫ್ ದೇ ಪ್ರಾಪರ್ಟೀಸ್ ಚೇಂಜ್ ದೆನ್ ದೇ ಆರ್ ನಾಟ್ ಇನ್ ಥರ್ಮಲ್ ಇಕ್ವಿಲಿಬ್ರಿಯಮ್. ಪ್ರಾಪರ್ಟೀಸ್ ಚೇಂಜ್ ಆಯಿತು ಅಂತ ಹೇಳಿದರೆ ಥರ್ಮಲ್ ಇಕ್ವಿಲಿಬ್ರಿಯಮಲ್ಲಿ ಇಲ್ಲ ಅಂತ. ಓಕೆ, ಇಫ್ ಮೈಟ್ ಬಿ ಇನ್ಕನ್ವೀನಿಯಂಟ್ ಆರ್ ಸಮ್ಟೈಮ್ಸ್ impossible to put the two systems in thermal contact with each other through a diathermic wall. In such cases, a third system C is used to find out whether the first two systems A and B are in thermal equilibrium or not. ಇದನ್ನು ಥರ್ಮಲ್ ಇಕ್ವಿಲಿಬ್ರಿಯಮ್ ಕಾನ್ಸೆಪ್ಟನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸಪೋಸ್ ಇವಾಗ ಯಾವುದೋ ಒಂದು ಸಿಸ್ಟಮು ಥರ್ಮಲ್ ಇಕ್ವಿಲಿಬ್ರಿಯಮಲ್ಲಿದೆ, ಯಾವುದೋ ಒಂದು ಎ ಅನ್ನೋದಿದೆ,
ಬಿ ಅನ್ನೋದು ಒಂದಿದೆ. ನೆಕ್ಸ್ಟು ಮತ್ತೊಂದು ಹೊರಗಡೆಯಿಂದ ಮತ್ತೊಂದು ಸಿಸ್ಟಮ್ನ ತೊಗೊಂಡು ಆ 3 ಸಿಸ್ಟಮ್ನ ಕನೆಕ್ಟ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಆ ಒಂದು ಸಿಸ್ಟಮ್ ಥರ್ಮಲ್ ಇಕ್ವಿಲಿಬ್ರಿಯಮಲ್ಲಿ ಇದೆಯೋ ಇಲ್ಲೋ ಅಂತೇಳಿ ಏನು ಮಾಡ್ತೀವಿ, ಟೆಸ್ಟ್ ಮಾಡ್ಕೊಳ್ತೀವಿ. ಓಕೆ, ಆ ಒಂದು ಟೆಸ್ಟನ್ನೇ ಇಲ್ಲಿ ಏನು ಹೇಳ್ತೀವಿ ನಾವು, ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಹೇಳ್ತೀವಿ. ಇದನ್ನು ಸಮರೈಸ್ ಮಾಡಿಬಿಟ್ಟು ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸಲ್ಲಿ ಹೇಳ್ತಾ ಹೋಗ್ತೀವಿ. ಇಫ್ 2 systems A and B are each in thermal equilibrium with a third system C, then A and B are in thermal equilibrium with each other. Okay, if systems A and B are in thermal equilibrium with a third system C, then A and B are in thermal equilibrium with each other. ಅಂದರೆ ಈಗ 3 ಸಿಸ್ಟಮ್ ಇದೆ ಅಂತ ಇಟ್ಕೋಣ. 3 ಸಿಸ್ಟಮಲ್ಲಿ ಎ ಅನ್ನೋದೊಂದು ಸಿಸ್ಟಮು, ಬಿ ಅನ್ನೋದೊಂದು ಸಿಸ್ಟಮು, ಸಿ ಅನ್ನೋದೊಂದು ಸಿಸ್ಟಮ್. ಎ ಮತ್ತು ಬಿ 3 ಕೂಡ ಏನೋ ನಮಗೆ ಐಸೋಲೇಟೆಡ್ ಸಿಸ್ಟಮ್ನ ತೊಗೊಂಡಿದ್ದೀವಿ. ಅಕಾರ್ಡಿಂಗ್ ಟು ದ ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನಮ್ಗೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಫ್ ಸಿಸ್ಟಮ್ಸ್ ಎ ಆ್ಯಂಡ್ ಬಿ ಆರ್ ಈಚ್ ಇನ್ ಥರ್ಮಲ್ ಇಕ್ವಿಲಿಬ್ರಿಯಮ್ ವಿತ್ ಅ ಥರ್ಡ್ ಸಿಸ್ಟಮ್ ಸಿ, ಅಂದರೆ ಇದು ಇದ್ರ ಜೊತೆ ಥರ್ಮಲ್ ಇಕ್ವಿಲಿಬ್ರಿಯಮಲ್ಲಿದೆ, ಇದು ಇದ್ರ ಜೊತೆ ಥರ್ಮಲ್ ಇಕ್ವಿಲಿಬ್ರಿಯಮ್ ಇದೆ. ಸೊ ದಟ್ ವಿ ಕ್ಯಾನ್ ಸೇ ದಟ್ ದೀಸ್ 2 ಆರ್ ಸಿಸ್ಟಮ್ ಆರ್ ಇನ್ ಥರ್ಮಲ್ ಇಕ್ವಿಲಿಬ್ರಿಯಮ್ ವಿತ್ ಈಚ್ ಅದರ್ ಅಂತ ಅರ್ಥ. ಓಕೆ, ದಟ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ದ ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಅದನ್ನೇ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಿರೋದು ನೋಡಿ. ದ ಥರ್ಡ್ ಸಿಸ್ಟಮ್ ಸಿ ಈಸ್ ಯೂಶ್ವಲಿ ದ thermometer when 2 systems A and B are in equilibrium, then the temperature of 2 systems are the same. 2 systems in thermal equilibrium with the third system separately are in thermal equilibrium with each other. ಎರಡು ಸಿಸ್ಟಮ್ನ ತೊಗೊಂಡಿದ್ದೀವಿ, 2 ಬಾಡೀಸ್ನ ತೊಗೊಂಡಿದ್ದೀವಿ A and B, ವಿಚ್ ಆರ್ ನಾಟ್ ಇನ್ ಥರ್ಮಲ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್. ಥರ್ಮಲ್ ಕಾಂಟ್ಯಾಕ್ಟಲ್ಲಿ ಇಲ್ಲ ನಮಗೆ. ನೆಕ್ಸ್ಟ್ ಆ್ಯಂಡ್ ಥರ್ಡ್ ಬಾಡಿ ಸಿ, ಈಚ್ ಅದರ್ ಆ್ಯಂಡ್ ಎ ಥರ್ಡ್ ಬಾಡಿ ಸಿ ವಿಚ್ ಈಸ್ ಎ ಥರ್ಮೋಮೀಟರ್. ಸಿ ಅನ್ನೋದು ಥರ್ಮೋಮೀಟರ್ ಅಂತ ತೊಗೊಂಡಿದ್ವಿ ಅಷ್ಟೇ. ದ ಥರ್ಮೋಮೀಟರ್ ಈಸ್ ಫಸ್ಟ್ ಪ್ಲೇಸ್ಡ್ ಇನ್ ಥರ್ಮಲ್ ಕಾಂಟ್ಯಾಕ್ಟ್ ವಿತ್ ದ ಬಾಡಿ ಎ ಅಂಟಿಲ್ ಥರ್ಮಲ್ ಈಕ್ವಿಲಿಬ್ರಿಯಮ್ ಇಸ್ ರೀಚ್ಡ್. ಎಲ್ಲಿಡ್ತೀವಿ, ಎಲ್ಲಿ ತನಕ ಥರ್ಮಲ್ ಇಕ್ವಿಲಿಬ್ರಿಯಮ್ ರೀಚ್ ಆಗೋ ತನಕ ಎಲ್ಲಿಡ್ತೀವಿ ಥರ್ಮೋಮೀಟರ್ನ. ನೆಕ್ಸ್ಟ್ ನಾವು ಥರ್ಮೋಮೀಟರ್ ರೀಡಿಂಗ್ ರಿಮ್ಯಾನ್ಸ್ ಕಾನ್ಸ್ಟೆಂಟ್ ಈಸ್ ರೆಕಾರ್ಡೆಡ್, ಎಲ್ಲಿ ತನಕ ಕಾನ್ಸ್ಟೆಂಟ್ ಆಗುತ್ತೆ ಅಂತ ರೆಕಾರ್ಡ್ ಮಾಡ್ಕೊಳ್ತೀವಿ. ಅದಾದಮೇಲೆ ಥರ್ಮೋಮೀಟರ್ ಈಸ್ ದೆನ್ ರಿಮೂವ್ಡ್ ಫ್ರಮ್ ದ ಬಾಡಿ ಎ ಆ್ಯಂಡ್ ಪ್ಲೇಸ್ಡ್ ಇನ್ ದ ಥರ್ಮಲ್ ಕಾಂಟ್ಯಾಕ್ಟ್ ವಿತ್ ದ ಬಾಡಿ ಬಿ. ಆಮೇಲೆ ತೆಗ್ದುಬಿಟ್ಟು ಏನು ಮಾಡ್ತೀವಿ, ಥರ್ಮಲ್ ಕಾಂಟ್ಯಾಕ್ಟಲ್ಲಿ ಬಿ ಜೊತೆ ಇಡ್ತೀವಿ ಥರ್ಮೋಮೀಟರ್ನ. ದ ರೀಡಿಂಗ್ ಆಫ್ ಥರ್ಮೋಮೀಟರ್ ಇಸ್ ಅಗೇನ್ ರೆಕಾರ್ಡೆಡ್ ಆಫ್ಟರ್ ಥರ್ಮಲ್ ಇಕ್ವಿಲಿಬ್ರಿಯಮ್ ಈಸ್ ರೀಚ್ಡ್. ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಬರೋ ತನಕ ಏನು ಮಾಡ್ತೀವಿ, ರೆಕಾರ್ಡ್ ಮಾಡಿಕೊಂಡು ವ್ಯಾಲ್ಯೂಸ್ನ ಕಾನ್ಸ್ಟೆಂಟ್ ಬಂದಾಗ ಬಿಡ್ತೀವಿ ಅದನ್ನು. ಇಫ್ 2 ರೀಡಿಂಗ್ಸ್ ಆರ್ ದ ಸೇಮ್, ಆ ಎರಡೂ ರೀಡಿಂಗು ಕಾನ್ಸ್ಟೆಂಟ್ ಬಂತು ಅಂತ ಹೇಳಿದಾಗ ಆ 2 ಬಾಡಿನೂ ಏನಲ್ಲಿದೆ ಅಂತ ಅರ್ಥ, ಥರ್ಮಲ್ ಇಕ್ವಿಲಿಬ್ರಿಯಮಲ್ಲಿದೆ ಅಂತ ಅರ್ಥ. ಓಕೆ, ದ ಸಿಗ್ನಿಫಿಕೆನ್ಸ್ ಆಫ್ ಝೀರೋತ್ ಲಾ ಈಸ್ ದಟ್ ಇಟ್ ಎನೇಬಲ್ಸ್ ಅಸ್ ಟು ಡಿಫೈನ್ ಟೆಂಪರೇಚರ್. ಸೊ ಇಲ್ಲಿ ಇದರಿಂದ ನಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಸಿಗ್ನಿಫಿಕೆನ್ಸ್ ಆಫ್ ಝೀರೋತ್ ಲಾ ಅಂತ ಹೇಳಿದ್ರೆ ವಿ ಕ್ಯಾನ್ ಡಿಫೈನ್ ದ ಟೆಂಪರೇಚರ್. ಫಿಸಿಕಲ್ ಟೆಂಪರೇಚರ್ ಅಂದರೆ ಫಿಸಿಕಲ್ ಕ್ವಾಂಟಿಟಿ, ಆ ಟೆಂಪರೇಚರ್ನ ಫಿಸಿಕಲ್ ಕ್ವಾಂಟಿಟಿನ ನಾವು ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸಿಂದ ಏನು ಮಾಡ್ಬೋದು, ನಾವು ಒಂದು ಟೆಂಪರೇಚರ್ನ ಡಿಫೈನ್ ಮಾಡ್ಬೋದು. ಓಕೆ, ಟೆಂಪರೇಚರ್ ಇಸ್ ಅ ಪ್ರಾಪರ್ಟಿ ಆಫ್ ಎ ಬಾಡಿ ದಟ್ ಡಿಟರ್ಮೈನ್ಸ್ ವೆದರ್ ದ ಬಾಡಿ ಈಸ್ ಇನ್ ಥರ್ಮಲ್ ಇಕ್ವಿಲಿಬ್ರಿಯಮ್ ವಿತ್ ಅದರ್ ಬಾಡೀಸ್. 2 bodies in thermal equilibrium with each other are at the same temperature. Conversely, if 2 bodies are at different temperatures, then they are not in thermal equilibrium with each other. ಈಗ ಎ ಅಲ್ಲಿರೋಂಥ ಟೆಂಪ್ರೇಚರು ಬಿ ಎಲ್ಲಿ ಬಂತು ಅಂತ ಹೇಳಿದ್ರೆ, ಟಿ ಎ ಅನ್ನೋ ಟೆಂಪ್ರೇಚರು ಟಿ ಬಿಗೆ ಆಯಿತು ಅಂತ ಹೇಳಿದರೆ ಏನಾಯಿತು, ಎರಡೂ ಕೂಡ ಥರ್ಮಲ್ ಈಕ್ವಿಲಿಬ್ರಿಯಮಲ್ಲಿದೆ ಅಂತ ಅರ್ಥ. ಓಕೆ, ದಟ್ಸ್ ಅಬೌಟ್ ದ ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್. ನೆಕ್ಸ್ಟ್, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. First law of thermodynamics states that the amount of heat delta Q supplied to a system is equal to the sum of the increase in its internal energy and the external work done by the system. ಅಂದರೆ ಇಲ್ಲೇ ಇದೆ, ಇದನ್ನು ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಆಫ್ ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತೀವಿ. ಯಾವುದೋ ಒಂದು ಸಿಸ್ಟಮಿಗೆ ನಾವು ಎಷ್ಟು ಅಮೌಂಟ್ ಆಫ್ ಡೆಲ್ಟಾ ಕ್ಯೂ ಅಷ್ಟು ಏನು ಮಾಡ್ತೀವಿ, ನಾವು ಹೀಟ್ನ ಕೊಟ್ಟಿದ್ದೀವಿ ಅಂತ ಹೇಳಿದಾಗ ಆ ಹೀಟು ಹೆಂಗೆ ಯುಟಿಲೈಸ್ ಆಗುತ್ತೆ ಅಂತ ಹೇಳಿದಾಗ, ಅರ್ಧ ಹೀಟ್ ಎನರ್ಜಿ ಇಂಟರ್ನಲ್ ಎನರ್ಜಿಗೆ ಇದಕ್ಕೆ ಯುಟಿಲೈಸ್ ಮಾಡ್ಕೊಳುತ್ತೆ, ಇಂಟರ್ನಲ್ ಎನರ್ಜಿಗೆ. ಇನ್ನು ಅರ್ಧ ಎನರ್ಜಿ ಯಾವುದಕ್ಕೆ, ಎಕ್ಸ್ಟರ್ನಲ್ ವರ್ಕ್ ಡನ್ನಿಗೆ. ಓಕೆ, ಸೊ ಅದನ್ನು ನಾವು ಏನು ಹೇಳ್ತೀವಿ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಹೇಳ್ತೀವಿ. ಸೊ consider a cylinder fitted with a frictionless piston. Let PVT be the initial pressure, volume and temperature of the gas. ಒಂದು ಕಂಟೈನರಲ್ಲಿ ಏನು ಮಾಡಿದ್ದಾರೆ, ಗ್ಯಾಸ್ ಮಾಲಿಕ್ಯೂಲ್ಸ್ನ ತೊಗೊಂಡಿದ್ದಾರೆ. ಅದನ್ನು ಏನು ಮಾಡಿದ್ದಾರೆ, ಪಿಸ್ಟನ್ ಅಂತ ಹೇಳಿದರೆ ಒಂದು ರಬ್ಬರ್ ಕಾರ್ಕ್ ಥರ ಇರುತ್ತೆ, ಪಿಸ್ಟನ್ನಿಂದ ಏನು ಮಾಡಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ಓಕೆ, ಅದ್ರದ್ದು ಇನಿಷಿಯಲ್ ಟೆಂಪರೇಚರು, ಪ್ರೆಷರು, ವಾಲ್ಯೂಮ್ ಏನಿದೆ, PVT ಇದೆ.
ಆಯಿತಾ. ಸೊ ನೆಕ್ಸ್ಟು ಲೆಟ್ ಎ ಬಿ ದ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಆಫ್ ದ ಪಿಸ್ಟನ್. ಈ ಪಿಸ್ಟನ್ ಇದನ್ನು ನಾವೇನು ಹೇಳ್ತೀವಿ, ಪಿಸ್ಟನ್ ಅಂತ ಹೇಳ್ತೀವಿ. ಎ ಅನ್ನೋದು ಏರಿಯಾ ಅಂತ ತೊಗೊಂಡಿದ್ದೀವಿ ಪಿಸ್ಟನ್ನು. ಲೆಟ್ ದ ಗ್ಯಾಸ್ ಎಕ್ಸ್ಪ್ಯಾಂಡ್ಸ್ ಬೈ ವೆರಿ ಸ್ಮಾಲ್ ವಾಲ್ಯೂಮ್ ಡಿ ವಿ. ದ ಡಿಸ್ಟೆನ್ಸ್ ಡಿ ಎಕ್ಸ್ ಇಸ್ ದ ಡಿಸ್ಟೆನ್ಸ್ ಮೂವ್ಡ್ ಬೈ ದ ಪಿಸ್ಟನ್. ಸಪೋಸ್ ಇವಾಗ ಗ್ಯಾಸ್ನ ನಾವು ಹೀಟ್ ಮಾಡ್ತಾ ಹೋಗ್ತಾ ಇದ್ದೀವಿ ಅಂದ್ಕೊಂಡೆ, ಗ್ಯಾಸ್ನ ಹೀಟ್ ಮಾಡ್ತಾ ಹೋಗ್ತಿದ್ದಂಗೆ ಗ್ಯಾಸ್ ಮಾಲಿಕ್ಯೂಲ್ಸ್ ಏನಾಯಿತು, ಎಕ್ಸ್ಪ್ಯಾಂಡ್ ಆಯಿತು. ಎಕ್ಸ್ಪ್ಯಾಂಡ್ ಆಗಿ ಸೊ ಆ ಗ್ಯಾಸ್ ಮಾಲಿಕ್ಯೂಲ್ಸಲ್ಲಿ ಪ್ರೆಷರ್ ಕ್ರಿಯೇಟ್ ಆಯಿತು. ಕ್ರಿಯೇಟ್ ಆಗಿರೋಂಥ ಪ್ರೆಷರ್ ಏನಾಯಿತು, ಪಿಸ್ಟನನ್ನು ಮೇಲ್ಗಡೆ ದಬ್ತಾ ಆಗುತ್ತೆ. ಮೇಲ್ಗಡೆ ದಬ್ತಾ ಹೋಗ್ತಿದ್ದಂಗೂ ಇಲ್ಲೇನಾಯಿತು, ಸಮ್ ಡಿಸ್ಟೆನ್ಸ್ ವಾಲ್ಯೂಮ್ ಮೇಲೆ ಏನಾಯಿತು, ಜಾಸ್ತಿ ಆಯ್ತು ಅಂದಾಗ ಇಷ್ಟು ಡಿ ಎಕ್ಸ್ ಅನ್ನೋ ಡಿಸ್ಟೆನ್ಸ್ ಏನಾಯಿತು, ಸ್ವಲ್ಪ ಮೂವ್ ಆಯಿತು. ಸೊ ದೆನ್ ಹಾಗಾದರೆ ಎಷ್ಟು ಅಮೌಂಟ್ ಆಫ್ ವರ್ಕ್ ಡನ್ ಆಗಿದೆ? ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ನ ಏನಂತ ಬರಿತೀವಿ ನಾವು, ಎಫ್ ಅಂತ ಬರಿತೀವಿ. ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ ನಮಗೆ, ಡಿ ಎಕ್ಸ್ ಅಂತ ಬರಿತೀವಿ. ಓಕೆ, ಆ್ಯಂಡ್ ಫೋರ್ಸ್ ಇಸ್ ಈಕ್ವಲ್ ಟು ಪ್ರೆಷರ್ ಇಂಟು ಏರಿಯಾ. ವಿ ನೋ ದಟ್ ಫೋರ್ಸ್ ಇಸ್ ಈಕ್ವಲ್ ಟು ಪ್ರೆಷರ್ ಇಂಟು ಏರಿಯಾ, ಪಿ ಇಂಟು ಎ ಆಯಿತು. ವರ್ಕ್ ಡನ್ ಇಸ್ ಈಕ್ವಲ್ ಟು ಪಿ ಇಂಟು ಎ ಇಂಟು ಡಿ ಎಕ್ಸ್ ಆಯಿತು. ಬಟ್ ಏರಿಯಾ ಇಂಟು ಡಿ ಎಕ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಡಿ ವಿ ಅಲ್ವಾ. ಏರಿಯಾ ಆಫ್ ದ ಪಿಸ್ಟನ್ನು ಡಿ ಎಕ್ಸು ಏನು ಕೊಡುತ್ತೆ ನಮಗೆ, ವಾಲ್ಯೂಮ್ ಜಾಸ್ತಿ ಆಗಿದ್ದು ಕೊಡ್ತಾ ನಮಗಿಲ್ಲಿ ಇಷ್ಟು ವಾಲ್ಯೂಮು ಜಾಸ್ತಿ ಆಗಿದ್ದು ಕೊಡುತ್ತೆ. ಸೊ ದಟ್ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಡೆಲ್ಟಾ ವಿ ಅಥವಾ ಡಿ ವಿ ಅಂತ ಬರ್ಕೋಬೋದು. ಹಾಗಾದರೆ ವರ್ಕ್ ಡನ್ ಅನ್ನು ಏನು ಬರ್ಕೋಬೋದು, ವರ್ಕ್ ಡನ್ ಇಸ್ ಈಕ್ವಲ್ ಟು ಪಿ ಇಂಟು ಡಿ ವಿ ಅಂತ ಬರ್ಕೋಬೋದು. ಫ್ರಮ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಹಾಗಾದರೆ ವರ್ಕ್ ಡನ್ ಏನು ಹಾಕೋಬೋದು ನಾವು, ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಪಿ ಇಂಟು ಡೆಲ್ಟಾ ಪಿ. ಓಕೆ, ದಿಸ್ ಇಸ್ ಅ ಸ್ಟೇಟ್ಮೆಂಟ್ ಫಾರ್ ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಹಿಯರ್ ಸಮ್ ನೋಟ್. if Q is positive, Q positive ಬಂತು ಅಂತ ಹೇಳಿದ್ರೆ ಇಫ್ ದ ಸಿಸ್ಟಮ್ ಅಬ್ಸಾರ್ಬ್ಸ್ ಹೀಟ್ ಆ್ಯಂಡ್ ನೆಗೆಟಿವ್ ಇಫ್ ಇಟ್ ಲೂಸಸ್ ಹೀಟ್. Q ಯಾವಾಗ ಪಾಸಿಟಿವ್ ಬರುತ್ತೆ, ಯಾವಾಗ ನೆಗೆಟಿವ್ ಬರುತ್ತೆ, ಇಫ್ ದ ಸಿಸ್ಟಮ್ ಅಬ್ಸಾರ್ಬ್ಸ್ ಹೀಟ್ನ ಅಬ್ಸಾರ್ಬ್ ಮಾಡಿಕೊಂಡ್ರೆ Q ಪಾಸಿಟಿವ್ ಬರುತ್ತೆ, ಹೀಟನ್ನು ಲಾಸ್ ಮಾಡಿಕೊಂಡ್ರೆ Q ನೆಗೆಟಿವ್ ಬರುತ್ತೆ. W is positive if the work done is done by the system and negative if work done is on the system. ಈ ವರ್ಕ್ ಡನ್ ಅನ್ನೋದು ಯಾವಾಗ ಪಾಸಿಟಿವ್ ಯಾವಾಗ ನೆಗೆಟಿವ್ ಬರುತ್ತೆ, ವರ್ಕ್ ಈಸ್ ಡನ್ ಬೈ ದ ಸಿಸ್ಟಮ್. ಸಿಸ್ಟಮಿಂದ ವರ್ಕ್ ಆದರೆ ವರ್ಕ್ ಡನ್ನು ಪಾಸಿಟಿವು, ಸಿಸ್ಟಮ್ ಮೇಲೆ ವರ್ಕ್ ಆದರೆ ವರ್ಕ್ ಡನ್ನು ನೆಗೆಟಿವ್. ಓಕೆ, ನೆಕ್ಸ್ಟ್ ದ ಇನ್ಕ್ರೀಸ್ ಇನ್ ದ ಇಂಟರ್ನಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಇಸ್ ಟೇಕನ್ ಆಸ್ ಪಾಸಿಟಿವ್ ಆ್ಯಂಡ್ ಡಿಕ್ರೀಸಸ್ ಇನ್ ಇಂಟರ್ನಲ್ ಎನರ್ಜಿ ಆಸ್ ನೆಗೆಟಿವ್. ಓಕೆ, ಇನ್ಕ್ರೀಸ್ ಇನ್ ಇಂಟರ್ನಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಇಸ್ ಟೇಕನ್ ಆಸ್ ಪಾಸಿಟಿವ್. ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಆದರೆ ಅದನ್ನು ಪಾಸಿಟಿವ್ ಅಂತ ತಗೊಳ್ತೀವಿ, ಅದೇ ಇಂಟರ್ನಲ್ ಎನರ್ಜಿ ಡಿಕ್ರೀಸ್ ಆದರೆ ಅದನ್ನು ಏನಂತ ತಗೊಳ್ತೀವಿ ನಾವು, ನೆಗೆಟಿವ್ ಅಂತ ತಗೊಳ್ತೀವಿ. ಓಕೆ, ಆ್ಯಂಡ್ ಡಿ ಯು ಇಸ್ ಈಕ್ವಲ್ ಟು ಯು ಎಫ್ ಮೈನಸ್ ಯು ಐ, ವೇರ್ ಯು ಎಫ್ ಅಂತ ಹೇಳಿದ್ರೆ ಇಂಟರ್ನಲ್ ಎನರ್ಜಿ ಇನ್ ದ ಫೈನಲ್ ಸ್ಟೇಟು ಆ್ಯಂಡ್ ಇಂಟರ್ನಲ್ ಎನರ್ಜಿ ಇನ್ ದ ಇನಿಷಿಯಲ್ ಸ್ಟೇಟ್. ಡಿ ಯು ಅಂದರೆ ಚೇಂಜ್ ಇನ್ ದ ಇಂಟರ್ನಲ್ ಎನರ್ಜಿ. ಓಕೆ, ಸೊ ದಟ್ಸ್ ಅಬೌಟ್ ದ ಫಸ್ಟ್ ಲಾ ಆಫ್ ದ ಥರ್ಮೋಡೈನಮಿಕ್ಸ್. ಓಕೆ, ನೆಕ್ಸ್ಟು ಮೇಯರ್ಸ್ ರಿಲೇಷನ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.